ವೀಕ್ಷಕರೇ, ನನ್ನ ಕಾಳಿಪೀಠದ ಎಲ್ಲ ವೀಕ್ಷಕರು ನನ್ನ ಶರಣಾರ್ಥಿ. ಈಗ ಶತ್ರುಕಾಟದಿಂದ ತಪ್ಪಿಸಿಕೊಳ್ಳುವಂಥದ್ದು ಹೇಗೆ, ಶತ್ರುಕಾಟದ ಆ ಉಪಟಳವನ್ನ ಶಮನ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ನಮ್ಮ ಮಾಧ್ಯಮ ಮಿತ್ರರು ಇಡ್ತಾರೆ. ಇಲ್ಲಿ ವಿಚಾರ ಇಷ್ಟೇ, ನಮಗೆ ಪದೇ 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 ಶತ್ರುಗಳಿಂದ ತೊಂದರೆ ಆಗ್ತಲೇ ಇರುತ್ತೆ, ನಮ್ಮ ಮೇಲೆ ಆಕ್ರಮಣಗಳು ನಡೀತಲೇ ಇರುತ್ತೆ. ನಾವೇನೂ ತಪ್ಪು ಮಾಡದೇ ಇದ್ರೂ ಸಹ ಯಾವುದೋ ಒಂದು ವಿಚಾರಗಳನ್ನ ಅವರು ವೈಯಕ್ತಿಕವಾಗಿ ಪರಿಗಣಿಸಿ ನಮ್ಮ ಮೇಲೆ ವಾಮಾಚಾರದಂತ ಪ್ರಯೋಗಗಳನ್ನ ಮಾಡಿರ್ಬೋದು, ಅಥವಾ ದುಷ್ಟರಿಂದ ಕಿರುಕುಳವನ್ನ ಮಾಡಿಸ್ತಕ್ಕಂಥದ್ದು. ಈ ರೀತಿಯೆಲ್ಲ ನಮಗೆ ಮತ್ತು ಹಣಕಾಸಿನಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ತೊಂದರೆಯನ್ನ ಕೊಡ್ತಾ ಇರ್ತಕ್ಕಂಥ ಒಂದು ವಿಚಾರಗಳಿರಬಹುದು. ಹೀಗೆ ನಮಗೆ ಪದೇ 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 ಶತ್ರುಗಳಿಂದ ನಮಗೆ ತೊಂದರೆ ಆಗ್ತಾ ಇದ್ರೆ ಆ ಉಪಟಳದಿಂದ ಹೇಗೆ ನಾವು ಹೊರ ಬರ್ಬೋದು? ಈಗ ಅನೇಕ ಜನರ ಹತ್ರ ಅನೇಕ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿದ್ರು ಕೂಡ ಶತ್ರುಕಾಟದಿಂದ ಬಚಾವಾಗಕ್ಕಾಗಿರಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅನ್ನುವಂತ ವಿಚಾರ ಬಂದಾಗ ನೋಡಿ, ಇಲ್ಲಿ ಒಂದು ನಿಂಬೆ ಫಲವನ್ನ ತಗೊಳ್ಳಿ. ನಿಂಬೆ ಫಲವನ್ನ ತಗೊಂಡು ಇಲ್ಲಿ ಈ ರೀತಿಯಾಗಿ ರೌಂಡ್ ಒಂದು ಪೆನ್ ತಗೊಳ್ಳಿ ಅಥವಾ ತ್ರಿಶೂಲ ತಗೊಳ್ಳಿ. ತ್ರಿಶೂಲ ತಗೊಂಡು ಒಂದು ರೌಂಡ್ ಅನ್ನ ಮಾಡಿ, ಒಂದು ರೌಂಡ್ ಅನ್ನ ಮಾಡಿ ಇದರಲ್ಲಿ ಈ ರೀತಿಯಾಗಿ 6 ಭುಜಗಳುಳ್ಳ ಒಂದು ಚಕ್ರವನ್ನ ರಚನೆ ಮಾಡಿ, 6 ಭುಜಗಳುಳ್ಳ ಒಂದು ಚಕ್ರವನ್ನ ರಚನೆ ಮಾಡಿ ಆದ್ಮೇಲೆ ಇಲ್ಲಿ ಈ ಚಕ್ರದ ಮಧ್ಯಭಾಗಕ್ಕೆ ನಿಮ್ಮ ಶತ್ರುಗಳು ಯಾರು ನಿಮಗೆ ಅತಿಯಾಗಿ ತೊಂದರೆ ಕೊಡ್ತಿರ್ತಾರೆ ಆ ಶತ್ರುಗಳ ಹೆಸರನ್ನ ಬರೆಯಿರಿ. ಈ ಭಾಗಕ್ಕೆ ಹೆಸರನ್ನ ಬರೆದಾದ್ಮೇಲೆ ಇದಕ್ಕೆ ಅರಿಶಿನ ಕುಂಕುಮಗಳನ್ನ, ಅದು ಈ ಭದ್ರಕಾಳಿ ಅಮ್ಮನವರ ಒಂದು ಅರ್ಚನೆ ಮಾಡಿದಂತಹ ಅರಿಶಿನ ಕುಂಕುಮ ಅಕ್ಷತೆ ಆಗಿರಬೇಕು. ಆ ಅಕ್ಷತೆಯನ್ನ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಅರ್ಚನೆ ಆಗದಂತ ಒಂದು ಕುಂಕುಮ ಅಕ್ಷತೆಯನ್ನ ಕೊಡಿ ಸ್ವಾಮಿ ಅಂತಂದು ಕೊಡ್ತಾರೆ. ಆ ಅಕ್ಷತೆ ಮತ್ತು ಕುಂಕುಮವನ್ನ ಹೀಗೆ ಅದಕ್ಕೆ ಲೇಪನ ಮಾಡಿ ಭದ್ರಕಾಳಮ್ಮನವರ ಹೆಸರನ್ನ ಹೇಳಬೇಕು. ತಾಯಿ ಭದ್ರಕಾಳಿ ಮಮ ಶತ್ರು ವರ್ಗ ಅತಿ ಶೀಘ್ರ ಸ್ತಂಭಯ ಅಂತ ಹೇಳಿ 21 ಸರಿ ಹೇಳ್ಬಿಟ್ಟು ಇದಕ್ಕೆ ಒಂದು ಕಪ್ಪು ಬಟ್ಟೆಯನ್ನ ಕಟ್ಬಿಡಿ. ಕಪ್ಪು ಬಟ್ಟೆಯನ್ನ ಕಟ್ಟಿ ಯಾವ್ದಾದ್ರು ಒಂದು ಭದ್ರಕಾಳಿ ದೇವಾಲಯ ಅಥವಾ ವೀರಭದ್ರ ಸ್ವಾಮಿಯವರ ದೇವಾಲಯಕ್ಕೆ ತಗೊಂಡೋಗಿ ಆ ನಿಂಬೆ ಹಣ್ಣನ್ನ ಈಚೆ ಕಡೆ ಒಂದು ತ್ರಿಶೂಲವನ್ನ ಇಟ್ಟಿರ್ತಾರೆ ಪ್ರತಿಯೊಂದು ದೇವಾಲಯದಲ್ಲೂ. ಆ ತ್ರಿಶೂಲಕ್ಕೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಭಾನುವಾರ ಆ ತ್ರಿಶೂಲಕ್ಕೆ ಆ ನಿಂಬೆ ಹಣ್ಣ ಚುಚ್ಚುತ್ತಾ ಬನ್ನಿ. ಆಗ ನಿಮಗೆ ಕೊಡ್ತಕ್ಕಂತಹ ಶತ್ರುವಿನ ಉಪಟಳ 9 ವಾರಗಳಲ್ಲಿ ಅಥವಾ 5 ವಾರಗಳಲ್ಲಿ ಅಥವಾ 3 ವಾರಗಳಲ್ಲಿ ಪೂರ್ಣವಾಗಿ ಶತ್ರು ನಿಮ್ಮತ್ತ ಸುಳಿಯದೆ ನಿಮ್ಮತ್ತ ತಿರುಗೂ ಸಹ ನೋಡಲ್ಲ. ಈ ರೀತಿಯಾದಂತ ಒಂದು ಪ್ರಕ್ರಿಯೆಯನ್ನ ಕೂಡ ಎಲ್ಲರೂ ಕೂಡ ತಮ್ಮ ಮನೆಯಲ್ಲೇ ಮಾಡ್ಕೋಬಹುದು, ತಮ್ಮ ಊರಲ್ಲೇ ಮಾಡ್ಕೋಬಹುದು. ಊರಲ್ಲಿ ಭದ್ರಕಾಳಮ್ಮ ಮತ್ತು ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದು ಊರಲ್ಲಿ ಇದ್ದೇ ಇರುತ್ತೆ. ಆ ರೀತಿ ಮಾಡೋದ್ರಿಂದ ನಿಮಗೆ ಕೊಡ್ತಕ್ಕಂಥ ಶತ್ರುಕಾಟದ ಉಪಟಳ ಪೂರ್ಣವಾಗಿ ಕಮ್ಮಿ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶರಣಾರ್ಥಿ.